ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ ಮೊದಲನೇ ವಚನ ಓದಿಕೊಳ್ಳೋಣ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದ ಒಳಗೆ ಏನಾಗುವುದು ನಿನಗೆ ತಿಳಿಯದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾಳೆ ಎಂದು ಕೊಚ್ಚಿಕೊಳ್ಳುವುದಕ್ಕೆ ಹೋಗಬಾರದು. ಯಾಕೆ ಎಂಬುದಾಗಿ ನೋಡುವಾಗ ಈ ಒಂದು ದಿನದಲ್ಲಿ ಏನಾಗುತ್ತದೆ ನಮಗೆ ಗೊತ್ತಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ನಿನ್ನೆ ಇದ್ದವರು ಇವತ್ತಿಲ್ಲ, ಇವತ್ತು ಇದ್ದವರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇರುವುದಿಲ್ಲ. ಆ ವಿಷಯವಾಗಿ ಈ ಒಂದು ದಿನದಲ್ಲಿ ಏನಾಗುತ್ತದೆಯೋ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ನಾಳಿನ ವಿಷಯವಾಗಿ ಕೊಚ್ಚಿಕೊಳ್ಳುವುದಕ್ಕೆ ಹೋಗಬಾರದು. ಯಾಕೆ ಎಂಬುದಾಗಿ ನೋಡುವಾಗ ನಾವು ನಾಳೆಗೆ ಹೊಸದೊಂದು ವಾಹನವನ್ನು ತೆಗೆದುಕೊಳ್ಳುತ್ತೇವೆ, ಹೊಸದೊಂದು ಶಾಪ್ ಅನ್ನು ತೆಗೆದುಕೊಳ್ಳುತ್ತೇವೆ, ನಾವು ನಾಳೆಗೆ ದೂರದ ಪ್ರಯಾಣ ಮಾಡುತ್ತೇವೆ, ನಾವು ನಾಳೆಗೆ ಅವರನ್ನು ಮೀಟ್ ಆಗುತ್ತೇವೆ. ನಾವು ಹೀಗೆ ಆಲೋಚಿಸುವಾಗ, ನಾವು ನಾಳೆ ವಿಷಯವಾಗಿ ಕೊಚ್ಚಿಕೊಳ್ಳುವಾಗ ಈ ಒಂದು ದಿನದಲ್ಲಿ ಏನಾಗುತ್ತದೋ ನಮಗೆ ಗೊತ್ತಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ದಿನದಲ್ಲಿ ನಾವು ಇದ್ದೇವೆಂಬುದಾಗಿ ನೋಡುವಾಗ ಅದು ದೇವರ ಕೃಪೆ, ದೇವರ ಕರುಣೆ, ದೇವರ ದಯೆ, ದೇವರ ಪ್ರೀತಿಯಿಂದ ನಾವು ಈ ಒಂದು ದಿನವನ್ನು ಕಾಣುವಂತವರಾಗಿದ್ದೇವೆ. ಈ ಒಂದು ದಿನ ಎಷ್ಟೋ ಜನರು ಕಾಣದೆ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ನಶಿಸಿ ಹೋಗಿದ್ದಾರೆ. ನಮಗಾದರೂ ಕರ್ತನು ಆತನ ದಯೆಯಿಂದ ಈ ಒಂದು ದಿನ ಕಾಣಲಿಕ್ಕಾಗುವಂತೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಈ ಒಂದು ದಿನದಲ್ಲಿ ಸಂತೋಷವುಳ್ಳವರಾಗಬೇಕು. ನಾಳಿನ ದಿನದ ಬಗ್ಗೆ ನಾವು ಕೊಚ್ಚಿಕೊಳ್ಳುವುದಕ್ಕೆ ಹೋಗಬಾರದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ದಿನದಲ್ಲಿ ನಾವು ನಾಳಿನ ವಿಷಯವಾಗಿ ಕೊಚ್ಚಿಕೊಳ್ಳುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಾವು ಸಂತೋಷ ಪಡ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೆನ್.